ಆಮೇಲೆ ತುಂಬ ಜನ ಒಂದು ಡೌಟ್ ಇರೋದೇನಪ್ಪ ಅಂತಂದರೆ ಮರಿಗಳಲ್ಲಿ ಬರೋ ಮೊಟ್ಟೆನ ನೀರೊಳಗಡೆ ಹಾಕಿದ್ರೆ ಮರಿ ಆಗಲ್ವಂತೆ ಅಂತ ಕೇಳ್ತಿರಲ್ಲ. ನೋಡ್ಕೊಳ್ರಪ್ಪ ಅಂತಂದರೆ ಇನ್ನು ಇಷ್ಟು ಮೊಟ್ಟೆ ಮಾತ್ರ ಇರೋದು. ಇನ್ನು ಇಷ್ಟು ಮೊಟ್ಟೆ ಆಗುತ್ತೆ ಸಂಜೆಷ್ಟಲ್ಲಿ. ಇನ್ನು ಇಷ್ಟು ಮೊಟ್ಟೆ ಅಂದರೆ 70 ಮೊಟ್ಟೆ ಕುಣಿಸಿದ್ದು 70 ಮೊಟ್ಟೆಲಿ 60 ಮರಿ ಪಕ್ಕ ಬಂದೈತೆ. ಮೊಟ್ಟೆನ ನೀರ್ಗಾಗಿ ಚೆಕ್ ಮಾಡೋದೇನಪ್ಪ ಅಂದರೆ ಒಳ್ಳೆ ಆಗೈತೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ವಿನಃ ಇನ್ನೇಂದಕ್ಕೂ ಇರೋದಿಲ್ಲ. ಮರಿಗಳ ಸೈಜ್ ನೋಡ್ತಾ ಇರ್ಬೋದು, ಯಾವುದೇ ರೀತಿ ವೀಕ್ ಆಗಲಿ ಏನೂ ಇರೋಲ್ಲ. ಅಂತಂದರೆ ನೀವು ಮರಿಗಳನ್ನ ನೋಡ್ಕೊಳ್ಬೇಕಾದ್ರೆ ಮರಿಗಳು ವೀಕ್ ಆಗಲಿ ಇದಾಗಲಿ ಯಾವುದೂ ಇರೋಲ್ಲ, ಕಂಪ್ಲೀಟಾಗಿ ಮರಿ ಚೆನ್ನಾಗೈತೆ. ಬಟ್ ಅದಕ್ಕೆ ಹೇಳ್ತಾ ಇರೋದು ನಿಮಗೆ ನೀರೊಳಗಡೆ ಹಾಕಿದ ತಕ್ಷಣ ಏನಪ್ಪ ಅಂತಂದರೆ ಇಮ್ಯುನಿಟಿ, ಟೆಂಪ್ರೇಚರು ಮತ್ತು ಇದನ್ನ ನೋಡ್ಕೊಳ್ಳೋಕೆ ಮಾತ್ರ ನೀರೊಳಗಡೆ ಹಾಕೋದ ವಿನಃ ಅಂತಂದರೆ ಒಳ್ಳೆ ಆಗೈತೆ ಚೆನ್ನಾಗೈತೆ ಮೊಟ್ಟೆ ಅಂತ ತಿಳ್ಕೊಳ್ಳೋಕೆ ವಿನಃ ಇನ್ಯಾವುದೇ ರೀತಿ ಬೇರೆ ಉದ್ದೇಶಕ್ಕಲ್ಲ. ನಿಮ್ಗೆ ಅದಕ್ಕೆ ಪ್ರತಿ ಸತಿ ಹೇಳೋದು ಮೊಟ್ಟೆನ ಚೆಕ್ ಮಾಡಿಬಿಟ್ರೆ ಯಾರು ಏನು ಕಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಈ ಮೊಟ್ಟೆ ಎಲ್ಲ ಚೆಕ್ ಮಾಡಿಬಿಟ್ಟೆ ಕುಣಿಸಿದ್ದು. ಚೆಕ್ ಮಾಡ್ದಂತೆ ಏನು ಡೈರೆಕ್ಟಾಗಿ ಕುಣಿಸಿರಲಿಲ್ಲ. ಡೈರೆಕ್ಟಾಗಿ ಕುಣಿಸ್ತಾ ಇದ್ದದಕ್ಕೆ ಮರಿಗಳು ಪಕ್ಕ ಬಂದೈತೆ ನೋಡಿ. ಪಕ್ಕ ಮರಿ ರಿಸಲ್ಟು, ಯಾವುದೇ ಮರಿ ವೀಕ್ ಇಲ್ಲ ಮತ್ತು ಪ್ರತಿಯೊಂದು ಮರಿನೂ ಸ್ಟ್ರಾಂಗ್ ಆಗೈತೆ. ಮತ್ತು ಅದಕ್ಕೆ ನಿಮ್ಗೆ ಹೇಳಿದ್ದು ನೀರೊಳಗಡೆ ಹಾಕ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಕುಣಿಸ್ರಿ, ಮೊಟ್ಟೆಲ್ಲ ವೇಸ್ಟ್ ಆಗಿದ್ರೆ ಅಲ್ಲೇ ಗೊತ್ತಾಗುತ್ತೆ ಅಂದರೆ ಯಾರೋ ಒಬ್ಬ ತಿಳ್ಕೊಂಡವ್ನು ಕಮೆಂಟ್ ಮಾಡೋರು, ಒಬ್ಬ ತಿಳ್ಕೊಳ್ದಿರೋನು ಕಮೆಂಟ್ ಮಾಡಿರ್ತಾನೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡು ಬ್ರೋ ಹಂಗಾಗಲ್ಲ ಬ್ರೋ ಹಿಂಗಾಗಲ್ಲ ಬ್ರೋ, ನಾನು ಹಂಗೆ ಚೆಕ್ ಮಾಡಿದೆ ಬ್ರೋ ಹಿಂಗೆ ಚೆಕ್ ಮಾಡಿದೆ ಬ್ರೋ ಅಂತಲೇ ಇರ್ತೀರ. ಬೇಸಿಗೆಲಿ ಏನಪ್ಪ ಅಂತಂದರೆ ಇವಾಗ 15 ದಿನದೊಳಗಡೆ ಮೊಟ್ಟೆ ಮಾಡ್ಕೋಕ್ಕಾಗಲ್ಲ, ಅಷ್ಟು ಬೇಗ ಒಳ್ಳೆ ಹೋಗುತ್ತೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಆ ಥರದ್ದು ಏನಾರ ಇತ್ತು ಅಂತಂದರೆ ಫಸ್ಟು ಚೆಕ್ ಮಾಡಿ ಮೊಟ್ಟೆನ ಚೆಕ್ ಮಾಡಿ